ಮೂವಿ ಖಾಲಿ ಆಯ್ತಲ್ಲ, ಡೋಂಟ್ ವರಿ. ಸೊ ಇದು ನಮ್ಮ ಮಕ್ಕಳ ಟಿಫಿನ್ ಬಾಕ್ಸ್. ಡೆಸರ್ಟ್ ಹಾಕ್ಲಿಕ್ಕೆ ಈ ಡೆಸರ್ಟ್ ಹಾಕ್ಲಿಕ್ಕಂತೆ. ಓಹೋ, ಚಾಕ್ಲೇಟು ಹಾಕ್ಲಕ್ಕ. ವಾವ್, ಕ್ಯೂಟ್ ಅಲ್ವಾ? ತುಂಬಾ ಚೆನ್ನಾಗಿದೆ. Hey guys, welcome back to our YouTube channel. Let's start the video. ಇಷ್ಟು ದಿನ ಮಕ್ಕಳು ಮನೆಯಲ್ಲಿದ್ದರು, ಅವ್ರ ಜೊತೆ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ, ಹೀಗೆ ರೆಗ್ಯುಲರ್ ವ್ಲಾಗ್ ಮಾಡ್ತಾ ಇದ್ದೀನಿ, ಅಡುಗೆನ ತೋರಿಸ್ತಾ ಇದ್ದೀನಿ. ಸೊ ಏನಾದರೂ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಕ್ಕಳನ್ನು ನಾನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದರೆ 15 ಡೇಸ್ ಆಯಿತು ಸ್ಕೂಲ್ಗೆ ರಜೆ ಸಿಕ್ಕಿ. ಮಕ್ಕಳನ್ನು ಎಲ್ಲಿಗೂ ಕೂಡ ಕರ್ಕೊಂಡು ಹೋಗಲಿಕ್ಕೆ ಟೈಮೇ ಸಿಗಲಿಲ್ಲ. ಯಾಕಂದರೆ ಹಸ್ಬೆಂಡ್ ತುಂಬಾ ಬ್ಯುಸಿಯಾಗಿದ್ದರು. ಬಿಸ್ನೆಸ್ ಅಂದರೆ ಹಾಗೇ ಅಲ್ವಾ, ಟೈಮೇ ಸಿಗೋದಿಲ್ಲ. ಸೊ ಇವತ್ತು ನಾಳೆ ಸ್ಕೂಲ್ ಇರೋದ್ರಿಂದ ಮೂವಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಮೂವಿ ಬಂದು ದುರಂಧರ್ 2. ಹೌದು, ಮಕ್ಕಳನ್ನ ಕರ್ಕೊಂಡು ಈ ಮೂವಿಗೆ ಹೋದ್ರೆ ಮತ್ತೊಂದು ಲಾಸ್ ಏನಪ್ಪಾ ಅಂತ ಹೇಳಿದ್ರೆ 18 ವರ್ಷದ ಒಳಗಿನ ಮಕ್ಕಳಿಗೆ ಆ ಮೂವಿಯಲ್ಲಿ ಅಲೋಡ್ ಇರೋದಿಲ್ಲ. ಆದ್ರೂ ಕೂಡ ಇವಾಗ ನಾವು ಹೋಗ್ತಾ ಇದ್ವಿ. ಯಾಕೆ ಗೊತ್ತಾ, ಮಕ್ಕಳಿಗೂ ಕೂಡ ಅಷ್ಟೇನೆ ಹೊರಗಡೆ ಹೋಗಿ ಏನಾದರೂ ಶಾಪಿಂಗ್ ಮಾಡೋಣ, ಮೂವಿ ನೋಡೋಣ ಅನ್ನೋ ಆಸೆ ಇತ್ತು. ಹಾಗಾಗಿ ಇವತ್ತು ಏನಾದರೂ ಕನ್ನಡ ಮೂವಿ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ನಾವು ಹೋಗ್ತಾ ಇರೋದು ಒಂದು ಮಲಯಾಳಂ ಮೂವಿಗೆ. ಯಾಕಂತ ಹೇಳಿದ್ರೆ ನಾವು ಮಧ್ಯಾಹ್ನ 12:30 ಶೋಗೆ ಬುಕ್ ಮಾಡಿದ್ವಿ ದುರಂಧರ್ 2 ನೋಡ್ಲಿಕ್ಕೆ. ಅದು ಹಸ್ಬೆಂಡ್ ನೋಡ್ತಾರೆ, ಇನ್ನು ಮಕ್ಕಳ ಜೊತೆ ನಾನು ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸೊ ಅವ್ರ ಮೂವಿ ಟೈಮ್ ಇರೋದು 3:30 ಇಂದ 4 ಗಂಟೆ ಹೊತ್ತಿದೆ. ಇನ್ನು ನಮ್ಮ ಮೂವಿ ಇರೋದು ಓನ್ಲಿ 2:30 ಗಂಟೆ. ಮಕ್ಕಳನ್ನ ಇಬ್ಬರನ್ನೇ ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಕೂಡ ಹೋಗೋಣ, ನಾನು ಕೂಡ ಮಕ್ಕಳ ಜೊತೆನೆ ಇರೋಣ ಅಂತ ಹೇಳಿ. ನಿಜ ಹೇಳ, ನಮ್ಗೆ ಮೂವಿ ಅಂತೂ ಅರ್ಥ ಆಗೋದೇ ಇಲ್ಲ. ಆದ್ರೂ ಕೂಡ ನಾವು ಮನೆಯಲ್ಲೇನೆ ಸ್ಟೋರಿ ಏನು ಅಂತ ಹೇಳಿ ತಿಳ್ಕೊಂಡು ಹೋಗಿದ್ವಿ. ಸ್ವಲ್ಪ ಸ್ಟೋರಿ ಅರ್ಥ ಆದ್ರೆ ಮೂವಿ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ. ಇನ್ನು ಸಬ್ ಟೈಟಲ್ ಇಂಗ್ಲಿಷ್ ಬರೋದ್ರಿಂದ ಮಕ್ಕಳಿಗೆ ಅಂದ್ರೆ ಅದ್ವಿನ್ಗೆ ತುಂಬಾನೇ ಇಷ್ಟ ಆಯ್ತಂತೆ, ಅವನಿಗೆ ಅರ್ಥ ಕೂಡ ಆಗ್ತಾ ಇತ್ತು. ಇನ್ನು ಮೂವಿಗೆ ಹೋಗಲಿಕ್ಕೆ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಇರಲಿಲ್ಲ. ಯಾಕಂತ ಹೇಳಿದರೆ ಕನ್ನಡ ಮೂವಿ ಆಗಿದ್ದರೆ ವಾವ್ ಅಂತ ಅನ್ನೋ ಫೀಲ್ ಇರುತ್ತೆ. ನಾವು ಯಾವಾಗಲೂ ಕಾಂತಾರ ಮೂವಿ ನೋಡಲಿಕ್ಕೆ ಇದೇ ಥಿಯೇಟರ್ಗೆ ಬರ್ತಾ ಇದ್ವಿ. ಅವಾಗಂತೂ ಇರುವ ಎಕ್ಸೈಟ್ಮೆಂಟೇ ಬೇರೆ. ಈ ಸಾರಿ ಯಾಕಂತ ಹೇಳಿದರೆ ಮಕ್ಕಳಿಗೆ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಬೇರೆ ಎಲ್ಲಾದರೂ ಹೋಗ್ಬೋದಿತ್ತು, ಸ್ವಲ್ಪ ದೂರ ಹೋಗಬೇಕು. ಸೊ ಹಾಗಾಗಿ ಬೇಡ ಅಂತ ಹೇಳಿ ಮೂವಿನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಶಾಪಿಂಗ್ ಕೂಡ ಇತ್ತು ಚಿಕ್ಕದಾಗಿ, ಅದನ್ನು ಕೂಡ ನಿಮ್ಮ ಜೊತೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಥಿಯೇಟರ್ ಒಳಗಡೆ ಹೋಗಿ ನೋಡ್ತೀವಿ, ಯಾರೂ ಕೂಡ ಇಲ್ಲ. ಒಂದು 4ರಿಂದ 5 ಜನ ಇದ್ದಾರೆ. ಸೊ ಇನ್ನು ನಾವು ಬುಕ್ ಮಾಡಬೇಕಾದ್ರೆ ಲಾಸ್ಟ್ ಸೀಟ್ ಇದೆಯಲ್ಲ, ಅಲ್ಲಿ ಬುಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಹೋದರೆ ನನಗೆ ಸೀಟೇ ಸಿಗಲಿಲ್ಲ. 3 ಸೀಟು ಬುಕ್ಕಿಂಗ್ ನಾವು ಆನ್ಲೈನಲ್ಲಿ ಮಾಡಿದ್ವಿ. ಬಟ್ ಏನಾಯಿತು ಅಂತ ಹೇಳಿದರೆ ಅದು ರಿಸರ್ವ್ ಆಗಿತ್ತು, ಪೇಮೆಂಟ್ ಆಗಿರಲಿಲ್ಲ. ಸೊ ಹಾಗೆ ಅಲ್ಲೇ ಬುಕ್ ಮಾಡೋಣ ಅಂತ ಹೇಳಿ ಹೋದರೆ ಅದು ಬುಕ್ಕಿಂಗ್ ಅಂತ ತೋರಿಸ್ತಿದೆ ಅಂತೆ. ಸೊ ಹಾಗಾಗಿ ನಾವು ಕೆಳಗಡೆ ಸೀಟಿಗೆ ತೆಗೆದುಕೊಂಡ್ವಿ. ಇನ್ನು ಹೋದ್ಮೇಲಂತೂ ಪಾಪ್ಕಾರ್ನ್ ಅಂತ ಹಠ ಹಿಡಿತಾ ಇದ್ಲು. ನನಗೆ ಇಂಟರ್ವೆಲ್ ಬಿಡೋದ್ರೊಳಗೆ ಒಳ್ಳೆ ನಿದ್ದೆ ಕೂಡ ಆಗಿತ್ತು. ಇನ್ನು ಸೆಕೆಂಡ್ ಇಂಟರ್ವೆಲ್ಲಲ್ಲಿ ನಾವು ಹೊರಗಡೆ ಬಂದು ನೋಡ್ತೀವಿ, ಹಸ್ಬೆಂಡ್ ಕೂಡ ಅದೇ ಟೈಮಿಗೆ ಬಂದಿದ್ರು, ಸೇಮ್ ಟೈಮಲ್ಲಿ ಇಂಟರ್ವೆಲ್ ಇದ್ದಿದ್ದು. ಆವಾಗ ಅವರು ಪಾಪ್ಕಾರ್ನ್ ತೆಗೆಸ್ಕೊಟ್ರು. ತುಂಬಾ ಮಜಾ ಆಯಿತು ಸೆಕೆಂಡ್ ಪೋರ್ಷನ್ ಅಂದರೆ ಸೆಕೆಂಡ್ ಭಾಗ. ಯಾಕಂತ ಹೇಳಿದರೆ ಫಸ್ಟ್ ಭಾಗದಲ್ಲಿ ನನಗೆ ಅರ್ಥನೂ ಕೂಡ ಆಗ್ತಾ ಇರಲಿಲ್ಲ, ಬೋರಿಂಗ್ ಅನ್ನಿಸ್ತಾ ಇತ್ತು. ಥಿಯೇಟರ್ ಕೂಡ ಖಾಲಿ ಅನ್ನಿಸ್ತಾ ಇತ್ತು, ಅರ್ಥ ಕೂಡ ಆಗ್ತಾ ಇರಲಿಲ್ಲ. ನನಗಂತೂ ಚೆನ್ನಾಗಿ ನಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಸೆಕೆಂಡ್ ಭಾಗದಲ್ಲಿ ಅಂದರೆ ಪಾಪ್ಕಾರ್ನ್ ತಂದಮೇಲೆ ನಾವು ಮೊದಲು ರಿಸರ್ವ್ ಮಾಡಿದ್ವಲ್ಲ ಆ ಸೀಟಲ್ಲೇ ಬಂದು ಕೂತ್ಕೊಂಡ್ವಿ. ಅಲ್ಲಿ ಕೂತ್ಕೊಳ್ಳಿಕ್ಕೂ ತುಂಬಾ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಹೊಟ್ಟೆಗೂ ಕೂಡ ಒಂದೊಳ್ಳೆ ಕ್ಯಾರಮಲ್ ಪಾಪ್ಕಾರ್ನ್ ಕೂಡ ತಿಂದ್ವಿ. ತುಂಬ ಚೆನ್ನಾಗಿರೋದು. ಇವಾಗ ಮಕ್ಕಳ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇವತ್ತೊಂದು ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮೂವಿ ಅರ್ಥ ಆಗಿಲ್ಲ ಅಂತ ಆದರೆ ಏನು, ಎಂಜಾಯ್ ಮಾಡಲಿಕ್ಕೆ ಸೌಂಡ್ ಇತ್ತು. ಆದರೆ ಆ ಮೂವಿ ಬಗ್ಗೆ ಹೇಳಲೇಬೇಕು, ಸೆಕೆಂಡ್ ಭಾಗದಲ್ಲಿ ತುಂಬಾ ಕಾಮಿಡಿ ಇತ್ತು, ತುಂಬ ಚೆನ್ನಾಗಿತ್ತು. ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂತಹ ಮಲಯಾಳಂ ಮೂವಿ. ಸೆಕೆಂಡ್ ಭಾಗ ಅಂತೂ ತುಂಬ ಇಷ್ಟ ಆಯಿತು. ಇನ್ನು ಅಲ್ಲಿಂದ ಬಂದ್ವಿ, 2:30 ಗಂಟೆ ನಮ್ಮದು ಶೋ ಮುಗೀತು. ಆದರೆ ಹಸ್ಬೆಂಡ್ ಬರಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಆ ಸಮಯದಲ್ಲಿ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಹೇಗೂ ನಾವು ಬಂದಿರೋದು ಮಾಲ್ಗೆ, ಇದಂತೂ ನಮಗೆ ಮೊದಲೇ ಗೊತ್ತು, ಯಾವಾಗಲೂ ಬರ್ತಾ ಇರ್ತೀವಿ. ಎಲ್ಲೆಲ್ಲಿ ಯಾವ ಶಾಪ್ ಇದೆ, ಎಲ್ಲೆಲ್ಲಿ ಏನು ಪರ್ಚೇಸ್ ಮಾಡೋದು ಅನ್ನೋದು ಕೂಡ ಗೊತ್ತು. ಆದರೂ ಕೂಡ ಸ್ವಲ್ಪ ಕಂಟ್ರೋಲಲ್ಲಿದ್ವಿ. ಯಾಕಂತ ಹೇಳಿದರೆ ಹಸ್ಬೆಂಡ್ ಪಕ್ಕದಲ್ಲೇ ಇದ್ರಲ್ಲೋ, ಸೊ ಹಾಗಾಗಿ ಹೋಗಬೇಕಾದ್ರೆ ಅವ್ರ ಗಾಡಿಯಲ್ಲೇ ಹೋಗಬೇಕು. ಶಾಪಿಂಗ್ ಏನು ಮಾಡಿದ್ರು ಅವರಿಗೆ ಕಾಣಿಸುತ್ತೆ. ನಿಜ
ಹೇಳ್ಬೇಕಂದ್ರೆ ಅವ್ರು ಏನು ಹೇಳೋದಿಲ್ಲ, ನಾವು ಏನಾದ್ರೂ ತೆಗೆದುಕೊಳ್ಬೇಕಾದ್ರೆ ಅದು ಯೂಸ್ಫುಲ್ ಆಗಿರ್ಬೇಕು ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅದು ಏನು ಅಂತ ಮನೆಗೆ ಹೋಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನು ಹಸ್ಬೆಂಡ್ ಬರೋದು ತುಂಬಾನೇ ಲೇಟ್ ಆಯ್ತು, 1 ಅವರ್ ಲೇಟ್ ಆಯ್ತು. ಶಾಪಿಂಗ್ ಮಾಡಿ ಮತ್ತೆ ನಾವು ಅಲ್ಲಿ ವೆಯ್ಟ್ ಮಾಡಿ ಹೊರಗಡೆ ಬಂದು ಮಕ್ಕಳು ಆಟ ಕೂಡ ಆಡ್ತಾ ಇದ್ರು. ಸೊ ವೆಯ್ಟ್ ಮಾಡಿ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ಕೂಡ. ಯಾಕಂತ ಹೇಳಿದ್ರೆ ಈ ಫ್ಯಾಮಿಲಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಆ ಟೈಮ್ ಬರೋದಿಲ್ಲ. ಮಕ್ಕಳು ರಜೆ ಇದ್ದಾಗ ಅವ್ರ ಜೊತೆ ಔಟಿಂಗ್ ಹೋಗಿ ತುಂಬಾ ಚೆನ್ನಾಗಿರತ್ತೆ. ಟೈಮ್ ಸಿಗದೆ ಇರೋ ಕಾರಣಕ್ಕೆ ನಮ್ಮ ಮನೆಯಲ್ಲಿ ನಾವು ಮನೆಯಲ್ಲೇ ಎಂಜಾಯ್ ಮಾಡಿದ್ವಿ. ಸೊ ಇವತ್ತು ಮಾಲ್ಗೆ ಹೋಗಿದ್ವಲ್ಲ, ಸೊ ಮಕ್ಳಿಗೋಸ್ಕರ ಏನೆಲ್ಲ ತಂದಿದ್ದೆ ಅನ್ನೋದನ್ನ ಶೇರ್ ಮಾಡ್ತೀನಿ ಮೊದಲಿಗೆ. ಸೊ ಮಧ್ಯಾಹ್ನ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಇವಾಗ ಸಾಯಂಕಾಲ ಟೈಮ್ ಬಂದು 7:30 ಆಗ್ತಾ ಇದೆ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಟೈಮೇ ಸಿಗಲಿಲ್ಲ. ಸೊ ಹಾಗೆ ಇವತ್ತು ನಾನು ಏನೆಲ್ಲ ತಂದೆ ಅಂತ ಹೇಳಿದ್ರೆ, ಇದು ವಾಟರ್ ಬಾಟಲ್ ಅದ್ವಿನ್ಗೋಸ್ಕರ. ಸೊ ಈ ರೀತಿಯಾಗಿದೆ. ಇದು ಸ್ಟೀಲ್, ಆಕ್ಚುಲಿ ಒಳಗಡೆ ಸ್ಟೀಲ್ ಇದೆ. ಮೊದಲಿನ ವಾಟರ್ ಬಾಟಲ್ ಕೂಡ ಚೆನ್ನಾಗಿದೆ, ಅದನ್ನ ಕ್ರಿಕೆಟಿಗೆ ಯೂಸ್ ಮಾಡಾಯ್ತಾ. ಇದು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಬಂದು ಕ್ಲಿಪ್ಸ್. ಆಕ್ಚುಲಿ ಇದು ಅದ್ವಿನ್ ಆರ್ನಾಗೆ ID ಕಾರ್ಡ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ. ಸೊ ಇದು ಸ್ಟಡಿ ಟೇಬಲ್ ಅಲ್ಲಿ ಇಲ್ಲೆಲ್ಲ ಹಾಕ್ತಾರೆ. ಇದು ಹೋಲ್ಡ್ ಇದ್ರೆ ಫೋಟೋ ಕೂಡ ಚೆನ್ನಾಗಿರತ್ತೆ ಅಂತ ಹೇಳಿ ಇದನ್ನ ತರಿಸಿದ್ದೆ. ನೋಡ್ಬೇಕು ಇದು ಕಿಚನ್ಗೆ ಹಾಕ್ಲಾ ಅಥವಾ ಸ್ಟಡಿ ರೂಮಿಗೆ ಹಾಕ್ಲಾ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ಕಾಸ್ಟ್ಲಿ ಮಾತ್ರ, 170 rupees. ಬಟ್ ತುಂಬಾ ಸ್ಟ್ರಾಂಗ್ ಇದೆ. ನೋಡ್ಬೇಕು ಹೇಗಾಗತ್ತೆ ಅಂತ ಹೇಳಿ. ಸೊ ಇನ್ನೊಂದು ಬಂದು ಇದು ವೆಟ್ ವೈಪ್ಸ್. ಹೊರಗಡೆ ಎಲ್ಲ ಶೆಕೆ ಅಲ್ವಾ, ಹೋಗಿ ಬಂದ್ಮೇಲೆ ಫೇಸ್ ಅನ್ನು ವಾಶ್ ಮಾಡ್ಲಿಕ್ಕೆ ತೆಗೆದುಕೊಂಡೆ. ಇನ್ನ ಇದು ಬಂದು ನನ್ನ ಫೇವ್ರೆಟ್. ಇದು ಬಂದು ಪರ್ಫ್ಯೂಮು. ಸೊ ತುಂಬಾ ಚೆನ್ನಾಗಿದೆ ಫ್ಲೇವರು. ಫಸ್ಟ್ ಟೈಮ್ ನನಗೋಸ್ಕರ ನಾನು ತೆಗೆದುಕೊಂಡಿರೋದು. ನೋಡುವ, ಇದು ಚೆನ್ನಾಗಿದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾನೇ ಬೆವರು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ಇದು ಚೆನ್ನಾಗಿದೆ ಬಾಟಲ್ ಕೂಡ. ವಾವ್, ಕ್ಯೂಟ್ ಅಲ್ವಾ? ತುಂಬಾ ಚೆನ್ನಾಗಿದೆ. ಯಾ ಎಸ್, ತುಂಬಾ ಘಮ ಅನಿಸ್ತಾ ಇದೆ. ಬಾಟಲ್ ಅಂತೂ ತುಂಬಾ ಕ್ಯೂಟ್ ಆಗಿದೆ ಅಲ್ಲ. ಇನ್ನು ಲಾಸ್ಟ್ಗೆ ಬಂದು ಟಿಫಿನ್ ಬಾಕ್ಸ್. ಅದೇ ಲಾಸ್ಟ್ಗೆ ಬಂದು ಬೇಡ, ಅದು ಓಪನ್ ತೆಗಿ. ಇದು ವೇಸ್ಟೇಜ್ ಆಫ್ ಬ್ಯಾಗ್ ಆಯ್ತಾ. ಈ ಲೈಟ್ ಯಾಕೆ ಆಫ್ ಮಾಡಿದೆ? ಬೇಡ, ಇನ್ನೊಂದು ಹಾಕ, ವೈಟ್ ಲೈಟ್ ಹಾಕು. ಇನ್ನೊಂದ್ಸಲ ಆಫ್ ಮಾಡಿ ಆನ್ ಮಾಡಿ ಹಾಕು. ಎಸ್, ಇದು ಬಂದು ಮಕ್ಕಳಿಗೋಸ್ಕರ ಟಿಫಿನ್ ಬಾಕ್ಸ್. ಸೊ ಫಸ್ಟ್ ಟೈಮ್ ನನಗೆ ಈ ರೀತಿ ಟಿಫಿನ್ ಬಾಕ್ಸ್ ಇಷ್ಟ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕ್ತೀವಿ. ಇದು ಪ್ಲಾಸ್ಟಿಕ್ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಪ್ಲಾಸ್ಟಿಕ್. ಮಕ್ಕಳಿಗೆ ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕೋದು. ಈ ಸಾರಿ ಆರ್ನಗೂ ಕೂಡ 2 ಟಿಫಿನ್ ಬಾಕ್ಸು, ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ. ಸೊ ಹಾಗಾಗಿ ಅದ್ವಿನ್ಗೂ ಕೂಡ ಈ ಸಾರಿ ಡಿಸೈನ್ ಬೇಕು ಅಂತ ಹೇಳ್ದ. ನೋಡು ಒಮ್ಮೆ ಯೂಸ್ ಮಾಡಿ ಅಂತ ಹೇಳಿ. ಇನ್ನ ದೊಡ್ಡವರಾಗ್ತಾ ಬರ್ತಾ ಇದ್ದಾರೆ, ಸಲಾಡ್ ಎಲ್ಲ ತಿನ್ಬೇಕು. ಸೊ ಹಾಗಾಗಿ ಇದು ಆಪ್ಷನ್ ಇದೆ, ಸಲಾಡು, ಚಟ್ನಿ ಹಾಕ್ಲಿಕ್ಕೆ. ಇದೇನು ಚಟ್ನಿ ಹಾಕ್ಲಿಕ್ಕಾ? ಎಸ್, ಇದು ಬಂದು ಚಟ್ನಿ ಹಾಕ್ಲಿಕ್ಕೆ. ಡೆಸರ್ಟ್ ಹಾಕ್ಲಿಕ್ಕೆ. ಇದು ಡೆಸರ್ಟ್ ಹಾಕ್ಲಿಕ್ಕಂತೆ. ಓಹೋ, ಚಾಕ್ಲೇಟು ಹಾಕ್ಲಕ್ಕಾ? ಇದು ವೇಸ್ಟ್ ಅನ್ಸುತ್ತೆ, ನೋಡುವ ಏನಕ್ಕಾದ್ರೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ಬಂದು ಸ್ಪೂನ್ ಹಾಕ್ಲಿಕ್ಕೆ. ಇದೊಂದು ಚೆನ್ನಾಗಿದೆ, ಇದು ಒಡೆದೋಗುತ್ತೆ ಅನ್ಸುತ್ತೆ. ನೋಡುವ ಎಲ್ಲಿ ತನಕ ಬರುತ್ತೆ ಅಂತ ಹೇಳಿ. ಸ್ಪೂನ್ ಹಾಕ್ಲಿಕ್ಕಿದೆ ಇದು. ಎಸ್. ನೆಕ್ಸ್ಟ್ ಒಳಗಡೆ ನಾನು ನೋಡಿಲ್ಲ ಯಾವ ರೀತಿ ಇದೆ ಅಂತ. ಇದು ಆರ್ನಾಗೆ ಆಕ್ಚುಲಿ ಗೊತ್ತಾಗತ್ತೆ ಅಲ್ವಾ, ಪಿಂಕ್ ಕಲರ್.
ಇದು ಪ್ಲಾಸ್ಟಿಕ್ ನೋಡೋ, ಪ್ಯೂರ್ ಪ್ಲಾಸ್ಟಿಕ್ ಅಂದ್ರೆ ಫೈಬರ್ ಪ್ಲಾಸ್ಟಿಕ್, ಚೆನ್ನಾಗಿದೆ. ಬಟ್ ಇಲ್ಲಿ ಚಪಾತಿ ಹಾಕೋದು, ಇಲ್ಲಿ ಸಲಾಡ್, ಚಪಾತಿ, ಸಲಾಡ್, ಚಾಕ್ಲೇಟ್ ಸುಮಾರು, ಚಾಕ್ಲೇಟ್ ಸುಮಾರು ಅಂತ ಇಲ್ಲಿ ಬಾಜಿ ಅಂಡ್ ಇದು ಸಲಾಡ್ ಹಾಕ್ತೆ ಆಯ್ತಾ, ಡೈಲಿ ಸಲಾಡ್ ಹಾಕ್ತೆ ಅಂಡ್ ಚಪಾತಿ ಹಾಕ್ತೆ ಅಂಡ್ ಸಬ್ಜಿ ಹಾಕ್ತೆ. ಇನ್ನೇನಾದ್ರೂ ಸ್ವೀಟ್ಸ್ ಹಾಕ್ಬಹುದು, ಬಟ್ ಗೊತ್ತಿಲ್ಲ, ಫ್ರೂಟ್ಸ್ ಏನಾದ್ರು ಹಾಕ್ಬೋದು. ಚೆನ್ನಾಗಿದೆ ಮಾತ್ರ, ಬಟ್ ಪ್ಲಾಸ್ಟಿಕ್ ಆಯ್ತು ಅಷ್ಟೇನೆ. ನೋಡುವ, ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಅದೊಂಥರ ಫೈಬರ್ ಪ್ಲಾಸ್ಟಿಕ್. ನಾವು ಇದು ಎಂತದು ಡಿನ್ನರ್ ಸೆಟ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಒಂದು ಫೈಬರ್ ಬರುತ್ತಲ್ಲ ಅದು. ಇದು ಬಂದು ಸೇಮ್ ಅದ್ವಿನದು ಕೂಡ ಸೇಮ್ ಇದೆ. ಸೊ ಇವಾಗ ಬುಕ್ಸ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಡ್ಬೇಕು ಮಕ್ಕಳಿಗೆ. ಯಾಕಂತ ಹೇಳಿದ್ರೆ ನಾಳೆ ಅವರಿಗೆ ಗಡ್ಬಿಡಿ ಆಗ್ಬಾರ್ದು, ಎಲ್ಲವನ್ನ ಪ್ರಿಪೇರ್ ಮಾಡಿಟ್ಟು ಮಲಗಬೇಕು. ಬೆಳಿಗ್ಗೆ 6 ಗಂಟೆಗೆನೆ ಹೇಳ್ಬೇಕು, ಯಾಕಂದ್ರೆ 7:15ಗೆ ಬಸ್ ಬರುತ್ತೆ. 6ನಾಗೂ ಕೂಡ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಬೇಕಂತೆ. 2 ಜಡೆ ಹಾಕ್ಬೇಕು ಅವಳಿಗೆ. ಸೊ ತುಂಬಾ ನೋಡಿ, ಇದು ಕಲರ್ ನಂಗೆ ಇಷ್ಟ ಆಗಿದೆ. ಅದ್ವಿನ್ ತುಂಬಾ ಚೆನ್ನಾಗಿದೆ ಅದು ಕಲರ್. ನಂಗೆ ಈ ರೀತಿ ಕಲರ್ ಅಂದ್ರೆ ತುಂಬಾ ಇಷ್ಟ. ಈ ತರ ಎಲ್ಲ ಡೀಸೆಂಟ್. ಪಿಂಕ್ ಎಲ್ಲರೂ ಯಾವತ್ತು ಯೂಸ್ ಮಾಡುತ್ತಲ್ಲ. ಇದು ಸ್ವಲ್ಪ ಜಾಗೃತಿ, ಅದು ಕೆಳಗಡೆ ಬಿತ್ತಂದ್ರೆ ಹೊಡೆಯುತ್ತೆ. ಸೊ ಸ್ಪೂನ್ ಇದೆ ಸೇಮ್. ಇದರಲ್ಲಿ ಒಂದು ಸ್ಟೀಲ್ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಓಕೆ, ಇಲ್ಲ ಇಷ್ಟೇ ಇರೋದು, ಇಷ್ಟೇ. ಬಿಸಿ ನಿಲ್ಲೋದು ಆ ರೀತಿ ಅಂತ ಇಲ್ಲ, ಬಟ್ ಚೆನ್ನಾಗಿದೆ. ಅಂದ್ರೆ ಈ ರೀತಿ ಕಂಫರ್ಟ್ಮೆಂಟ್ ಇರೋದ್ರಿಂದ ಅದಕ್ಕೆ ಸಲಾಡ್ ಇರ್ಬೋದು, ಬಾಜಿ ಇರ್ಬೋದು, ಆ ರೀತಿ ಹಾಕ್ಲಿಕ್ಕಂತೂ ಚೆನ್ನಾಗಿದೆ. ಬೇರೆ ನಾನೇನು ಗೊತ್ತಿಲ್ಲ. ಡೆಸರ್ಟ್ ಹಾಕ್ಬೇಕಂತ ಇದ್ರಲ್ಲಿ. ಏನ್ ಡೆಸರ್ಟ್, ಬೆಳಗ್ಗೆ ಒಂದು ಬಾಜಿ ಚಪಾತಿ ಮಾಡೋದ್ರೊಳಗೆ ಟೈಮ್ ಆಗ್ಬಿಡತ್ತೆ. ಅದನ್ನ ತಣ್ಣಗೆ ಮಾಡಿ ಹಾಕ್ಬೇಕು ಮತ್ತೆ. ಸೊ ಇದು ನಮ್ಮ ಮಕ್ಕಳ ಟಿಫಿನ್ ಬಾಕ್ಸ್. ಅಂಡ್ ಮತ್ತೆ ಸ್ಟೀಲ್ ಟಿಫಿನ್ ಬಾಕ್ಸ್ ಕೂಡ ಇತ್ತು, ಅದನ್ನ ತೋರಿಸ್ತೀನಿ. ಇನ್ನ ನೆಕ್ಸ್ಟ್ ಟಿಫಿನ್ ಬಾಕ್ಸ್ ಬಂದು ಇದು ಬ್ರೇಕ್ಫಾಸ್ಟ್ಗೆ. ನನಗೆ ಈ ರೀತಿ ಟಿಫಿನ್ ಬಾಕ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ಬಿಸಿ ಎಷ್ಟು ಹಾಕಿದ್ರು ಏನೂ ಆಗೋದಿಲ್ಲ. ಮತ್ತೆ ಈ ರೀತಿ ಇಲ್ಲಿ ಚಪಾತಿ, ಇಲ್ಲಿ ಸಬ್ಜಿ ಹಾಕಿ ಅಲ್ಲಿಗೇನೆ ನನ್ನ ಕೆಲಸ ಕೂಡ ಮುಗಿಯುತ್ತೆ. ಚೆನ್ನಾಗಿರತ್ತೆ. ಬಟ್ ಇದನ್ನ ನಾನು ಇವಾಗ ಬ್ರೇಕ್ಫಾಸ್ಟ್ ಯೂಸ್ ಮಾಡ್ತೀನಿ ಬೆಳಿಗ್ಗೆ. ಇದು ಆರ್ನಾಗೆ ಚಿಕ್ಕದು, ಇದು ಅದ್ವಿನ್ಗೆ. ಇದು ನಂಗೆ ತುಂಬಾನೇ ಇಷ್ಟ ಈ ಟಿಫಿನ್ ಬಾಕ್ಸು. ನೋಡಿ, ಯಾಕೆ ಇವಾಗ ಇದೆಲ್ಲ ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲಿಗೆ ನಾನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಇದನ್ನ ವಾಶ್ ಮಾಡ್ಬೇಕು. ಇವಾಗ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಗಡ್ಬಿಡಿ ಆಗ್ಬಿಡತ್ತೆ. ಸೊ ಹಾಗಾಗಿ ಇವಾಗ ಇದನ್ನು ವಾಶ್ ಮಾಡಿ ಇಡ್ತೀನಿ. ಇಷ್ಟೇ ನಾನು ಇವತ್ತು ಪರ್ಚೇಸ್ ಮಾಡಿರೋದು. ಹಾಗೆ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗ ಮಲಗಬೇಕಂತ ಪ್ಲ್ಯಾನಲ್ಲಿ ಗಡ್ಬಿಡಿ ಆಯಿತು. ಆವಾಗ ಅಲ್ಲಿ ಮಜ್ಜಿಗೆ ಚೊಲ್ಲಿ ಹೋಯ್ತು, ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಹಾಲು ಚೊಲ್ಲಿ ಹೋಯ್ತು. ಎಂತಂತೆ ಅದು ಇದೇ ಕೆಲಸ. ಒಂದಿನ ಬೇಗ ಮಲ್ಕೊಳ್ಬೇಕಂದ್ರೆ ಇದೇ ಕೆಲಸ ನಮಗೆ. ಥ್ಯಾಂಕ್ ಯು. ಬೇಗ ಯಾರಿಗೆ ಬೇಕು ಈ ಕೆಲಸ, ಯಾರಿಗೆ ಬೇಕು ಈ ಕೆಲಸ. ಮಲ್ಕೊಳ್ಳಿಯಾ? ಶೂಗ ಅದ್ರ ಹೆಸರು ಬರುತ್ತೆ ಕೇಳೋದು ಅದ್ರ. ಇವತ್ತು ಬೇಗ ಮಲಗಿ ನಾಳೆ ಬೇಗ ಏಳಬೇಕು. ಯಾಕಂದರೆ ನಾಳೆ ಫಸ್ಟ್ ಡೇ ಆಫ್ ಸ್ಕೂಲ್. ಮಹಾರಾಷ್ಟ್ರದಲ್ಲಿ ಏಪ್ರಿಲ್ 1ಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮಿಸ್ ಮಾಡದೆ ಆ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣವಾ?